ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ನಮ್ಮ ನೀವೆಲ್ಲರ ಪ್ರೀತಿಯ ಸುಧಾರಾಣಿ ಮೇಡಮ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. 45 ವರ್ಷಕ್ಕೂ ಹೆಚ್ಚು ಕಾಲ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ವಿಭಿನ್ನ ಸಿನಿಮಾಗಳನ್ನು ಕೊಡ್ತಾ ನಮ್ಮನ್ನೆಲ್ಲರನ್ನೂ ಕೂಡ ರಂಜಿಸಿದಂತಹ ಮೇಡಮ್ ಇವತ್ತು ಏನೋ ಡಿಫ್ರೆಂಟ್ ಹೆಜ್ಜೆ ಇಡೋಣ ಅಂತ ರಿಪೋರ್ಟರ್ ಆಗ್ತಾರೆ. ರಿಪೋರ್ಟರ್ ಆಗಿ ದೆವ್ವ ಹುಡ್ಕೊಂಡು ಹೋಗ್ತಾರೆ. ದೆವ್ವ ಹುಡ್ಕೊಂಡು ಹೋಗಿ ಅವ್ರಿಗೆ ದೆವ್ವ ಸಿಗುತ್ತಾ, ಹೀಗೆ ಹಲವು ಪ್ರಶ್ನೆಗಳಿದೆ. ಯಾಕೆ ಅವ್ರು ದೆವ್ವನ ಹುಡ್ಕೊಂಡು ಹೋದ್ರು, ಹೀಗೆ ಹಲವು ಪ್ರಶ್ನೆಗಳನ್ನು ಅವರ ಮೂಲಕ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. 45ಕ್ಕೂ ಹೆಚ್ಚು ವರ್ಷಗಳ ಕಾಲ 1978ರಲ್ಲಿ ಎಂಟ್ರಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈಗ ದೆವ್ವ ಹುಡುಕುವಂಥ ಒಂದು ಹೊಸ ಪ್ರಯತ್ನ, ಅದು ಕೂಡ ರಿಪೋರ್ಟರ್ ಆಗಿ, ಯಾಕೆ ಅಂತ ಹೇಳಿ? ಥ್ಯಾಂಕ್ ಯು. ನನ್ನ ಕುಟುಂಬಕ್ಕೆ ಎಲ್ರಿಗೂ ಸ್ವಾಗತ. ಯಾಕೆ ಅಂತನಾ, ನನಗೆ ಯಾವಾಗಲೂ ಒಂದು ಏನಂತಾರೆ, ಒಂದು ಕ್ಯೂರಿಯಸ್ ಮೈಂಡ್, ಆಮೇಲೆ ಜೊತೆಗೆ ಸುಮ್ಮನೆ ಕೂತಿರೋಕ್ಕಾಗಲ್ಲ, ಏನಾದರೂ ಮಾಡ್ತಾ ಇರಬೇಕು. ಸೊ ಏನಾದರೂ ಹೊಸ ಪ್ರಯತ್ನಗಳು ಮಾಡೋಣ, ಹೊಸ್ತು ಕಲಿಯೋಣ, ಆ ಒಂದು ನೇಚರ್ ನಂದು. ಸೊ ಹಾಗೆ ಇದು ಎಲ್ಲೋ ಒಳಗಡೆ ತುಂಬ ವರ್ಷದಿಂದ ಇತ್ತು, ಇನ್ನೂ ಏನಾದರೂ ಮಾಡಬೇಕು ಅಂತ. ಅದಕ್ಕೆ ಸರಿಯಾಗಿ ನಮ್ಮ ಝೀ ಕುಟುಂಬದ ಶ್ರೀರಸ್ತು ಟೀಮ್ ಅದೇ ರೀತಿ ಸಿಕ್ತು. ಸೊ ಹೀಗೆ ಮಾತಾಡ್ತಾ ಒಂದಿನ ಇದ್ರೆ ಹೇಳಿದಾಗ ಮಾಡೋಣ. ಏಕೆಂದರೆ ತುಂಬ ದೊಡ್ಡ ಸಿನಿಮಾಗಳು, ಆ ಬಡ್ಜೆಟ್, ಆ ಕೆಪಾಸಿಟಿ ನನಗಿನ್ನೂ ಇಲ್ಲ. ಇದೊಂದು ಚಿಕ್ಕ ಮಟ್ಟದಲ್ಲಿ ಒಂದು ಪ್ರಯತ್ನ ಮಾಡೋಣ ಅನ್ನೋ ಒಂದು ಅಲ್ಲಿಂದ ಶುರುವಾಗಿತ್ತು. ಹಾಗಾಗಿ ಮಾಡಿದ್ದು. ಗೋಸ್ಟ್ ದೆವ್ವ ಲಾಸ್ಟಿಗೆ ಒಂದು ಬರುತ್ತೆ, ದಿವಂಗತ ದೆವ್ವ ಅಂತ. ಸೊ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮ್ಯಾಮ್. ಈ ಶಾರ್ಟ್ ಮೂವಿ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ ಹೆಂಗೆ ಉಟ್ಕೋತು, ಹೆಂಗೆ ಆಯಿತು ಅನ್ನೋದನ್ನು ನೀವು ಹೇಳೋದಾದ್ರೆ ನಿಮ್ಮ ಮಾತುಗಳಿಂದ, ಆ್ಯಂಡ್ ನಾವು ಎಲ್ಲಿ ನೋಡ್ಬೋದು ಇದನ್ನು? ಬರೀ ನಾನು ಏನಂತಾರೆ, ನೀವು ಟೈಟಲಲ್ಲಿ ನೋಡಿದ್ರಿ, ಏನೋ ಹಾಕಿದ್ರು ನಮ್ಮ ಡೈರೆಕ್ಟರ್ ಅದಕ್ಕೆ. ಆದರೆ ಈ ಕತೆ ಬಗ್ಗೆ, ಅದರ ಪ್ರತಿಯೊಂದು ಚಿಕ್ಕ ಡೀಟೇಲ್ಸ್ ನೀವು ನಮ್ಮ ಡೈರೆಕ್ಟರ್ ಸುದೇಶ್ ಕೇರಾವ್ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನು ಎಲ್ಲಿ ನೋಡ್ಬೋದು ಅಂದರೆ, ಸದ್ಯಕ್ಕೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡುವಂಥ ಪ್ಲ್ಯಾನ್ಸ್ ಇದೆ. ಅದಲ್ಲದೆ ಬೇರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲೂ ಮಾಡೋಣ ಅಂತ. ಆಮೇಲೆ ಫಿಲಮ್ ಇದು ಫೆಸ್ಟಿವಲ್ಸ್ ಎಲ್ಲಿ ಇದು ಈ ಥರ ಜಾನರ್ ಮೂವೀಸ್ ಇದಿದೆಯೋ ಅಲ್ಲೆಲ್ಲ ಸೆಲೆಕ್ಟ್ ಆಗುತ್ತೋ ಕಳಿಸ್ತೀವಿ. ಓಕೆ, ದೆವ್ವ ಅನ್ನೋದನ್ನ ನೀವು ನಂಬ್ತೀರಾ ಮ್ಯಾಮ್? ದೆವ್ವ ಇದೆಯಾ? ನೀವೊಂದು ಮಾತು ಹೇಳ್ತೀರಲ್ಲಿ, ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ. ದೇವ್ರ ಇದ್ಮೇಲೆ ದೆವ್ವ ಇರಲೇಬೇಕು ಅನ್ನೋ ಥರದ್ದು ಇರುತ್ತೆ. ಅದನ್ನು ಕೆಲವ್ರು ನಂಬ್ತಾರೆ ಕೂಡ. ಹೌದು, ನೀವು ನಂಬ್ತೀರಾ? ದೇವ್ರು ನಂಬ್ತೀರಾ? 100% ನಮ್ಗೆ ಗೊತ್ತಿದೆ, ನಾವು ನೋಡ್ತಾ ಇರ್ತೀವಿ ನಿಮ್ಮ ಪೂಜೆ ಪುನಸ್ಕಾರಗಳೆಲ್ಲ. ಬಟ್ ದೆವ್ವದ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಯಾವುದಾದ್ರೂ ಇಷ್ಟು ವರ್ಷಗಳಲ್ಲಿ ರಾತ್ರಿ ಶೂಟಿಂಗ್ ಹೋಗಿರ್ತೀರಾ, ಅಥವಾ ಇನ್ನೆಲ್ಲ ಹೋಗಿರ್ತೀರಾ, ಅಥವಾ ಇದೇ ಶೂಟಿಂಗಲ್ಲಿ ಏನಾದರೂ ಒಂದು ನೆಗೆಟಿವ್ ಅನುಭವ ಆಗಿದೆಯಾ ಅಂತ? ಇಲ್ಲ, ಅದು ನನ್ನ ಪಾತ್ರ ಮಾತಾಡಿದಂಥ ಮಾತುಗಳದು. ಪರ್ಸ್ನಲ್ಲಾಗಿ ನನಗೆ ನಂಬಿಕೆ ಇಲ್ಲ. ಬಟ್ ಅಫ್ಕೋರ್ಸ್ ಈ ಸಿನಿಮಾ ಶಾರ್ಟ್ ಮೂವಿ ಮಾಡಬೇಕು ಅಂತ ಹೊರಟಾಗ ಎಲ್ಲನೂ ಪಾಸಿಟಿವ್ ಆಗಿ ಆಯಿತು. ನಾವು ಅಂದ್ಕೊಂಡಿದ್ದೆಲ್ಲ ಅಯ್ಯೋ ಇದಾಗತ್ತೋ ಇಲ್ವೋ ಅಂತ ಒಂದು ಸೆಕೆಂಡ್ ಆ ಡೌಟ್ ಹಿಂಗೆ ಕ್ರಾಸ್ ಆಗೋದ್ರಲ್ಲಿ ಎವ್ರಿಥಿಂಗ್ ವರ್ಕ್ಡ್ ಔಟ್. ನಮ್ಗೆ ಏನೇನು ಬೇಕು ಅಂತ ಇತ್ತು ಅದೆಲ್ಲನೂ ಹಾಗೆ ಒದಗಿ ಬಂತು. ಇಲ್ಲಿವರೆಗೂ, ಈ ಕ್ಷಣದವರೆಗೂ ಎಲ್ಲ ಒದಗಿ ಬಂದಿದೆ. ಸೊ ಎಲ್ಲ ಪಾಸಿಟಿವ್ ಆಗಿದೆ. ಸೊ ಐ ಬಿಲೀವ್ ಓನ್ಲಿ ಇನ್ ಪಾಸಿಟಿವಿಟಿ. ಓಕೆ ಸರ್, ಮ್ಯಾಮ್ ಶಾರ್ಟ್ ಮೂವಿ ಮೂಲಕ ಶುರುವಾಯಿತು ಜರ್ನಿ. ಸೊ ನಿರ್ಮಾಪಕಿಯಾಗಿ, ಸೊ ಮುಂದೆ ನಾವು ನಿಮ್ಮಿಂದ ದೊಡ್ಡ ಸಿನಿಮಾಗಳನ್ನು ನಿರೀಕ್ಷೆ ಮಾಡಬಹುದಾ ಅಂತ ಹೇಳಿ? ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದ್ದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಥಾಟಲ್ಲೇ ಇದ್ದೀನಿ. ನೋಡೋಣ, ಜನ ಎಲ್ಲ ರೀತಿಲೂ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಈ ಒಂದು ಜರ್ನಿಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇದೆ. 45 ಇಯರ್ಸ್ಗೂ ಆಗಲೇ ಹೇಳ್ತಿದ್ದೆ, ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಬಟ್ ಇವತ್ತಿಗೂ ಅದೇ ಒಂದು, ಅಂದರೆ ಒಂದು ಸ್ವಲ್ಪ ಹಿಗ್ಗಿಲ್ಲ ನೀವು ಎಲ್ಲೂ ಕೂಡ. ನಾನು ನಟಿ, ನಾನು ಎಲ್ಲರ ಜೊತೆ ನಟಿಸಿದ್ದೀನಿ ಅನ್ನೋ ಇದಿಲ್ವೇ ಇಲ್ಲ. ತುಂಬ ಸೌಮ್ಯವಾಗಿರ್ತೀರ, ಎಲ್ಲರೊಳಗೂ ನಾನು ಕೂಡ ಒಬ್ಬಳು ಅನ್ನೋ ಥರ ಇರ್ತೀರಾ. ನಿಮ್ಮ ಥರ ಸರಳತೆಯನ್ನು ಹೇಗೆ ಮ್ಯಾಮ್? ಇತ್ತೀಚೆಗೆ ನಾವು ಗಮನಿಸ್ತೀರಿ, 1-2 ಸಿನಿಮಾ ಮಾಡಿದ್ರೆ ಕಷ್ಟ ಅವ್ರನ್ನ ಮುಟ್ಟೋದು. ಬಟ್ ನೀವು ಹಂಗಿಲ್ಲ, ಎನಿ ಟೈಮ್ ಯಾವುದೇ ಟೈಮಲ್ಲಿ ಫೋನ್ ಮಾಡಲಿ ಅಥವಾ ಯಾವುದೇ ಒಂದು ವಿಚಾರಕ್ಕೆ ಮಾತಾಡಲಿ ಸಿಗ್ತೀರಾ ನಮಗೆ. ಈ ರೀತಿ ಸರಳವಾಗಿರೋದು ಹೇಗೆ ಸಾಧ್ಯ ಅಂತ ಹೇಳಿ? ಅದ್ರದ್ದೊಂದು ಪಾರ್ಟ್ ಇಲ್ಲ ಸಿನಿಮಾದಲ್ಲಿ ಇತ್ತಲ್ವಾ, ಬಿ ಇನ್ ದ ಮೊಮೆಂಟ್ ಅಂತ. ಮಾಡಿದ್ದು ಗಳಿಸಿದ್ದು ಅದೆಲ್ಲ ಹಿಂದಕ್ಕೆ ಆಗೋಯ್ತು. ಈಗೇನು ಮಾಡ್ತೀಯ ಅದು ಮುಖ್ಯ. ಸೊ ಈಗೇನು ಮಾಡಬೇಕು, ನಾನು ಗಳಿಸ್ಕೋಬೇಕು, ಜನರ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಎಲ್ಲರ ಜೊತೆ ಸ್ನೇಹ ಸಂಬಂಧ ಬೇಕು, ನಗ್ತಾ ಇರಬೇಕು. ಸೊ ಅದೇ ಬಾಚಿ ಪ್ರೀತಿ ಕೊಡ್ತಾರೆ. ಸುಧಾರಾಣಿ ಮೇಡಮ್ ಅಂದರೆ ಇವತ್ತಿಗೂ ಕೂಡ ಸೀರಿಯಲ್ ಆಗಿರ್ಬೋದು, ಶ್ರೀರಸ್ತು ಶುಭ ಮಸ್ತು ಬಂತು ಅಂದರೆ ಕೂತ್ಕೊಂಡ್ಬಿಡ್ತಾರೆ. ನಿಮ್ಮನ್ನು ನೋಡೋಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಸಿನಿಮಾಗಳಲ್ಲೂ ಅಷ್ಟೇ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳ ಬಳಗ ಇದೆ. ಇಷ್ಟು ವರ್ಷ ಆದರೂ ಕೂಡ ಉಳಿಸ್ಕೊಂಡಿದ್ದೀರಾ, ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಏನು ಹೇಳ್ತೀರಿ ಮ್ಯಾಮ್ ಅಭಿಮಾನಿಗಳ ಪ್ರೀತಿಗೆ? ನೀವೇನು ಹೇಳ್ತೀರಾ? ನನ್ನ ಕೊನೆ ಉಸಿರಿರೋರ್ಗೂ ನಾನು ಇದೇ ರೀತಿ ಬಣ್ಣ ಹಚ್ಕೊಂಡೆ, ಅದು ಪ್ರತಿಯೊಬ್ಬ ಕಲಾವಿದರಿಗೂ ಇರುತ್ತೆ, ನಾನು ಬಣ್ಣ ಹಚ್ಕೊಂಡೆ ಸಾಯಬೇಕು ಅಂತ. ಅದು ಕೂಡ ಹಾಗೆಯೇ ನನ್ನ ಆಸೆ ಕೂಡ.
ನಾನು ಮಾತುಗಳಲ್ಲಿ ಹೇಳಿದ್ರೆ ತುಂಬ ಕಮ್ಮಿ ಆಗುತ್ತೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿ. ನನ್ನ ಇಡೀ ಚಿತ್ರರಂಗ ಇರ್ಬೋದು, ನಾನು ವರ್ಕ್ ಮಾಡಿದಂಥ ಪ್ರತಿಯೊಬ್ಬರು ಪ್ರೊಡಕ್ಷನ್ ಹೌಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರೂ ನನಗೋಸ್ಕರ ಯಾರ್ಯಾರು ಕೆಲಸ ಮಾಡಿದರು, ನನ್ನ ಪರ್ಸ್ನಲ್ ಸ್ಟಾಫ್ ಪ್ರತಿಯೊಬ್ಬರೂ ನಾನು ಎಂದೆಂದಿಗೂ ಅವ್ರಿಗೆ ಚಿರಋಣಿ. ಮ್ಯಾಮ್ ನಿಮಗೆ 50ನಾ 51ನಾ ಮ್ಯಾಮ್? ಹೆಸರೆಲ್ಲ ಹೇಳಲ್ಲಪ್ಪ, ನಾನು 15 ಅಷ್ಟೇ. 15 ಟೀನೇಜು. ಮ್ಯಾಮ್ ಹೇಗೆ ಮೈಂಟೈನ್ ಮಾಡೋದು ನಿಮ್ಮ ಥರ? ನಾವೆಲ್ಲ ನೋಡಿ ಹೆಂಗೆ ಮೊಟ್ಟೆ ಕೋಳಿ ಥರ ಉದ್ಕೋತೀವಿ, ನೀವೇ ಹೆಂಗೆ ಮೈಂಟೈನ್ ಮಾಡೋದು ಹೇಗೆ ಅಂತ ಹೇಳಿರ್ತಾರೆ. ನೀವು ಮೊಟ್ಟೆ ಕೋಳಿ ತಿಂತೀರ ಅದಕ್ಕೆ? ಕೋಳಿ ತಿನ್ಬೇಡಿ ಅಂತ. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ, ಅದು ಅವ್ರವ್ರ ಚಾಯ್ಸ್. ನಾನು ವೆಜಿಟೇರಿಯನ್ನು, ಖುಷಿಯಾಗಿರ್ತೀನಿ ಅಷ್ಟೇ. ನೀವೆಲ್ಲ ನೋಡಿ ಇಷ್ಟು ಪ್ರೀತಿ ಕೊಡ್ತೀರಲ್ಲ, ಅದೇ ನನಗೆ ಊಟ. ಅದೇ ನಾನು ಹೇಳ್ಬಿಡಿ, ದಿ ದೆವ್ವ ಗೋಸ್ಟ್ ಇದ್ರ ಬಗ್ಗೆ ಇಲ್ಲಿ ಯೂಟ್ಯೂಬಲ್ಲಿ ಬರ್ತಾ ಇದೆ ನೋಡಿ ಎಲ್ಲ. ಗೋಸ್ಟ್ ದಿ ದೆವ್ವ ಈ ಒಂದು ಸೈಕಲಾಜಿಕಲ್ ಶಾರ್ಟ್ ಮೂವಿ ಸದ್ಯದಲ್ಲೇ ಯೂಟ್ಯೂಬಲ್ಲಿ ಬರುತ್ತೆ, ಮರೀದೆ ವಾಚ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ ದೊಡ್ಡ ನಿರ್ಮಾಪಕಿಯಾಗಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.